ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕನ್ನಡದ ತೇರು ಏರಿದ್ದಾರೆ. ಕಾಕಿ ಯೂನಿಫಾರ್ಮ್ ತೊಟ್ಟು ಆಟೋ ರಾಣಿ ಆಗಿದ್ದಾರೆ. ಅಷ್ಟಕ್ಕೂ ರಚ್ಚು ಆಟೋ ಚಾಲಕಿ ಪಾತ್ರ ಮಾಡ್ತಾ ಇಲ್ಲ, ಬದಲಾಗಿ ಆಟೋ ಚಾಲಕರ ಸಂಘಕ್ಕೆ ರಾಯಭಾರಿ ಆಗಿದ್ದಾರೆ. ಕನ್ನಡದ ತೇರು ಏರಿದ ರಚಿತಾ ರಾಮ್. ಡಿಂಪಲ್ ಕ್ವೀನ್ ರಚ್ಚು ಈಗ ಆಟೋ ರಾಣಿ. ದರ್ಶನ್ ಸಾರಥಿ ಸಿನಿಮಾದಲ್ಲಿ ಆಟೋ ಚಾಲಕನ ಪಾತ್ರ ಮಾಡಿದ್ದು, ಕೈ ಮುಗಿದು ಏರು ಇದು ಕನ್ನಡದ ತೇರು ಅಂತ ಹಾಡಿದ್ದು ಗೊತ್ತೇ ಇದೆಯಲ್ಲ. ಈಗ ನಮ್ಮ ಡಿಂಪಲ್ ಕ್ವೀನ್ ಈ ಕನ್ನಡದ ತೇರನ್ನ ಏರಿದ್ದಾರೆ. ಕಾಕಿ ಯೂನಿಫಾರ್ಮ್ ತೊಟ್ಟು ಆಟೋ ಏರಿ ಆಟೋ ರಾಣಿಯಾಗಿದ್ದಾರೆ ರಚಿತಾ. ಅಸಲಿಗೆ ರಚ್ಚು ಹೀಗೆ ಆಟೋ ಏರಿ ಪೋಸ್ ಕೊಟ್ಟಿರೋದು ಸಿನಿಮಾದಲ್ಲ, ಬದಲಾಗಿ ರಿಯಲ್ ಲೈಫ್ ನಲ್ಲಿ. ಆಟೋ ಚಾಲಕರ ಸಂಘಕ್ಕೆ ರಚ್ಚು ರಾಯಭಾರಿ. ಹೌದು, ಆಟೋ ಚಾಲಕರ ಸಂಘ ಡಿಂಪಲ್ ಕ್ವೀನ್ ರಚಿತಾ ಅವರನ್ನ ಭೇಟಿ ಮಾಡಿ ತಮ್ಮ ಸಂಘಕ್ಕೆ ರಾಯಭಾರಿ ಆಗುವಂತೆ ಕೇಳಿಕೊಂಡಿದೆ. ಅದಕ್ಕೆ ಒಂದೇ ಮಾತಲ್ಲಿ ಎಸ್ ಅಂದಿರೋ ರಚ್ಚು ಆಟೋ ಚಾಲಕರ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ. ಅತಿರಥ ಮಹಾರಥ ಸಾರಥಿ, ಸೂರ್ಯ ನಮಗೆ ಎತ್ತುತ್ತಾನೆ ಆರತಿಯೇ. ಅತಿರಥ ಮಹಾರಥ ಸಾರಥಿ, ರಥ ನಡೆಸೋ ಕೃಷ್ಣನಿಗೆ ಸಂತತಿ. ರಾಜ್ಯಾದ್ಯಂತ ಬಹಳಷ್ಟು ಹೆಣ್ಣು ಮಕ್ಕಳು ಕೂಡ ಆಟೋ ಓಡಿಸ್ತಾ ಜೀವನ ಮಾಡ್ತಿದ್ದಾರೆ. ಅಂತ ಹೆಣ್ಣು ಮಕ್ಕಳಿಗೆ ರಚಿತಾ ಸ್ಫೂರ್ತಿ ತುಂಬಿದ್ದಾರೆ. ಇನ್ನು ರಚಿತಾನ ಈ ಗೆಟಪ್ ನಲ್ಲಿ ನೋಡಿದ ಫ್ಯಾನ್ಸ್ ರೀಲ್ ನಲ್ಲೂ ರಚ್ಚು ಆಟೋ ರಾಣಿ ಪಾತ್ರ ಮಾಡ್ಲಿ, ಲೇಡಿ ಸಾರಥಿಯಾಗಿ ತೆರೆ ಮೇಲೆ ಬರಲಿ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.